ಭಗವತ್ಪಾದರು ಇನ್ನು ಮುಂದೆ ಅಂದರೆ 22ನೇ ಶ್ಲೋಕದಿಂದ ದೇವಿಯ ಪುಣ್ಯನಾಮ ಸ್ಮರಣೆಯ ಮಹಿಮೆಯನ್ನು ತಿಳಿಸುತ್ತಿದ್ದಾರೆ. ಈ ಶ್ಲೋಕವು ತುಂಬ ಮಹತ್ವಪೂರ್ಣ ಹಾಗೂ ಮಹಿಮಾನ್ವಿತವಾಗಿದೆ. ಭವದ ಸೃಷ್ಟಿಗೆ ಕಾರಣವಾದ ಭವಾನಿಯನ್ನು ಯಾರು ಅನನ್ಯ ಭಕ್ತಿಯಿಂದ ಸ್ತುತಿಸುವರೋ ವಿಷ್ಣು, ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳ ಮಕುಟದ ಹೊಳಪಿನಿಂದಲೇ ಮಂಗಳಾರತಿ ಮಾಡಿಸಿಕೊಳ್ಳುತ್ತಿರುವ ದೇವಿಯ ಚರಣ ಕಮಲದ ಸಾನ್ನಿಧ್ಯವನ್ನು ಪಡೆಯುವರು. ಭವಾನಿಯನ್ನು ಭಜಿಸುವವರಿಗೆ ಭವಾನಿಯ ಪದವೇ ಲಭಿಸುವುದು ಎಂದು ಹೇಳುತ್ತಾ ಭಗವತ್ಪಾದರು ಭಗವತಿಗೆ ಸೌಂದರ್ಯ ಲಹರಿಯ 22ನೇ ಪುಷ್ಪವನ್ನು ಸಮರ್ಪಿಸುತ್ತಿದ್ದಾರೆ. ಭವಾನಿತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿತ್ವಮಿತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಜಿತ ಪದಾ